ನೀರು ನೀರು ಕೊಡ್ತೀನಿ. ಮಾಡು ನೀರು ಕುಡಿಬಾರ್ದು, ಸುಸು ಬರುತ್ತೆ. ಮಾಡು. ಇನ್ನೂ ಒಂದಿದೆ. ಇನ್ನೂ ಒಂದಿದೆ. ಮಗಳೇ ಪಾಪು, ಅಮ್ಮ ಪಾಪು ಡ್ಯಾನ್ಸ್ ಕ್ಲಾಸ್ ಮುಗ್ದೋಯ್ತು. ಇನ್ನೇನಿದ್ರು ಮ್ಯೂಸಿಕ್ ಕ್ಲಾಸ್. ಗೀತಾ ಬೇಗ ಬಾರೆ ಇಲ್ಲಿ. ಗೀತಾ ಅಯ್ಯೋ ಅತ್ತೆ, ಏನಾಯ್ತು? ಏನಕ್ಕೆ ಹಂಗೆ ಕಿರ್ಚ್ಕೋತಾ ಇದ್ದೀರಾ? ಅದೇನ್ ಕಂಠನ ಏನೋ? ಅಯ್ಯೋ ಕಂಠ ಬಿಡೆ, ಅಲ್ಲಿ ನೋಡಿ ಸೊಂಟ ಕ್ಲಾಸು. ಕರ್ಮ, ಅದು ಸೊಂಟ ಕ್ಲಾಸ್ ಅಲ್ಲ, ಸ್ಯಾಂಟೋ ಕ್ಲಾಸ್. ಸ್ಯಾಂಟಾ ಕ್ಲಾಸು ಎಲ್ಲಿ ಮಂಚಕ? ನಾನು ಅವಳಿಗೆ ಗಿಫ್ಟ್ ತಂದಿದ್ದೀನಿ. ಊಟ ಮಾಡಿ ಮಲಗಿದ್ಲ ಅಥವಾ ಅಳ್ತಾ ಸುಸ್ತಾಗಿ ಮಲಗಿದ್ಲ? ಹತ್ತು ಯಾಕೆ ಮಲ್ಕೋತಾಳೆ? ಅವಳಿಗೇನಂತ ಕರ್ಮ. ಲಕ್ಷಾಂತರ ರೂಪಾಯಿ ಖರ್ಚು ಮಾಡಿ ಡಾನ್ಸ್ ಕ್ಲಾಸು, ಮ್ಯೂಸಿಕ್ ಕ್ಲಾಸು, ಯೋಗ ಕ್ಲಾಸು, ಸ್ಕೂಲು, ಟ್ಯೂಷನ್ ಅಂತ ಹೆಂಗೋ ನೋಡ್ಕೋತಾ ಇದೀವಂತೆ. ಕಷ್ಟ ಅಂದ್ರೆ ಏನು ಅಂತ ನನ್ನ ಮಗಳಿಗೆ ಗೊತ್ತಾಗ್ಲೇಬಾರ್ದು. ಹಂಗ್ ಸಾಕ್ತಾ ಇದೀವಿ ಅವಳನ್ನ, ಗೊತ್ತಾ? ಲೇ ಮಕ್ಕಳು ಕಷ್ಟ ಅಂದ್ರೆ ಏನು ಅಂತ ತಿಳ್ಕೊಂಡು ಬೆಳಿಬೇಕು, ನಿಜ. ಆದ್ರೆ ಅವಳಿಗೆ ಈಗಾಗಲೇ ಡಿಪ್ರೆಷನ್ ಅಂದ್ರೆ ಏನಂತ ಗೊತ್ತು, ಸ್ಟ್ರೆಸ್ ಅಂದ್ರೆ ಏನಂತ ಗೊತ್ತು, ಟೆನ್ಷನ್ ಅಂದ್ರೆ ಏನು ಅಂತ ಗೊತ್ತು. ಮಕ್ಕಳು ಮಕ್ಕಳಾಗೆ ಬೆಳಿಬೇಕು. ನಿಮ್ಮ ಜೀವನದಲ್ಲಿ ಏನು ಸಾಧನೆ ಮಾಡೋಕ್ಕಾಗದೇ ಇರೋದನ್ನ ಮಕ್ಕಳು ಮುಖಾಂತರ ಮಾಡಿಸ್ತೀರ. ಪಾಪ ಅವಕ್ಕೆ ಇಷ್ಟನೋ ಇಲ್ವೋ ಒಂದು ತಿಳ್ಕೊಳ್ಳಲ್ಲ ಅಲ್ವಾ? ಒಂದೊಂದು ಮಗುಗೆ ಒಂದೊಂದು ಟ್ಯಾಲೆಂಟ್ ಇರುತ್ತೆ. ಮೀನು ಈಜುತ್ತೆ, ಕೋತಿ ಮರ ಹತ್ತುತ್ತೆ, ಕುದುರೆ ಓಡುತ್ತೆ. ನೀರಲ್ಲಿ ಈಜ್ತಿರೋ ಮೀನ್ನ ಎತ್ಕೊಬಂದು ಮರ ಹತ್ತು ಅಂತ ಅಂದರೆ ಸತ್ತೋಗಲ್ವೇನೆ? ಯಾವ ಮಗುಗೆ ಏನು ಇಷ್ಟನೋ ಏನು ಬರುತ್ತೋ ಅದನ್ನೇ ಮಾಡಬೇಕು. ಹೆತ್ತವರು ಓವರ್ ಎಕ್ಸ್ಪೆಕ್ಟೇಷನ್ ಇಟ್ಕೊಂಡು ಮಕ್ಕಳು ಬಾಲ್ಯನ ಕಿತ್ಕೋತೀರ. ಎಲ್ಲ ಮಕ್ಕಳು ಎಲ್ಲ ಮಾಡಕ್ಕಾಗಲ್ಲ. ಅವ್ರಿಗೆ ಏನ್ ಇಷ್ಟನೋ ಅದನ್ನ ಮಾಡಕ್ ಬಿಡಿ. ಬಂದಿರೋದು ಯಾರು ಗೊತ್ತಾಯ್ತಾ? ಅವಳು ಯಾರು ಅಂತ ನನಗೆ ಗೊತ್ತಿಲ್ವಾ? ಅದು ನನ್ನ ಮುದ್ದಿನ ಮಗಳು ಪಾಪು. ಸಾರಿ ಕಂದ, ನನಗೆ ಗೊತ್ತಾಗ್ಲಿಲ್ಲ. ಇನ್ಮೇಲೆ ನಿನಗೇನು ಇಷ್ಟನೋ ನಾನು ಅದನ್ನೇ ಕಲಿಸ್ತೀನಿ. ಥ್ಯಾಂಕ್ ಯು ಮಾ, ಲವ್ ಯು. ಲವ್ ಯು ಟೂ ಕಂದ. ಪಾಪು ಬೇಗ ಊಟ ಮಾಡಿ ಮಲ್ಕೊಂಬಿಡಪ್ಪ. ಯಾಕಮ್ಮ? ಬೆಳಗ್ಗೆ 5 ಗಂಟೆಗೆ ಸ್ವಿಮ್ಮಿಂಗ್ ಕ್ಲಾಸ್ ಇದೆ. ಸ್ವಿಮ್ಮಿಂಗ್ ಕ್ಲಾಸ್?